ನೋಡ್ರಿ, ನಾವೆಲ್ಲರೂ ಹೆಣ್ಣು ಮಕ್ಕಳು, ಅದರಲ್ಲಿ ಡಾಕ್ಟರ್ಗಳು, ವೈದ್ಯರುಗಳು. ಇದು ಒಂಥರ ಅಮಾನವೀಯ ಕೃತ್ಯ ನಡೆದಿದೆ. ಅದು ಒಂದು ಹೆಣ್ಣು ಮಗಳ ಮೇಲೆ, ಅದು ಒಂದು ಡಾಕ್ಟರ್, ಲೇಡಿ ಡಾಕ್ಟರ್ ಮೇಲೆ, ಅದು ಡ್ಯೂಟಿಯಲ್ಲಿ ಇರಬೇಕಾದ್ರೆ ಇದು ಒಂದು ಅಮಾನವೀಯ ಕೃತ್ಯ. ಇದನ್ನು ನಾವು ಖಂಡಿಸುತ್ತೇವೆ. ನಾವೇ ಯಾಕಾಗಲಿ, ಜಗದಲ್ಲಿ ಯಾರೇ ಆಗಲಿ ಖಂಡಿಸಲೇಬೇಕಾದ ಕೃತ್ಯ ಆಗಿದೆ ಇದು. ಈಗ ನಾವು ಡಾಕ್ಟರ್ಗಳಿಗೆ ಈ ಥರ ಅಮಾನವೀಯ ಕೃತ್ಯ ಎಸಗಿದರೆ ಈಗ ನಿಮ್ಮ ಪಬ್ಲಿಕ್ಗಳು ಅವರ ಮೇಲೆ ಯಾವ ಪರಿಸ್ಥಿತಿ ಬರ್ಬೋದು ವಿಚಾರ ಮಾಡಿ. ಈಗ ನಾವೇ ಸೇಫ್ ಆಗಿಲ್ಲ ಅಂದರೆ ನಾವು ಪೇಷಂಟ್ಗಳಿಗೆ, ಜನಗಳಿಗೆ ಯಾವ ಸೇಫ್ಟಿಯನ್ನು ನಾವು ಒದಗಿಸಬಹುದು? ಇದು ತುಂಬ ಖಂಡನೀಯ ಕೆಲಸ ಆಗಿದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಇದು ನಮ್ಮೆಲ್ಲರ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸುತ್ತೇವೆ. Noble Public School admissions are open. Sky Sunshine School, step towards better future. Admissions are open. Knowledge Path, the Creative School, school for quality and innovative education. Admissions are open. ಹಾಗೂ ನಾವು ಮೌನವಾಗಿ ಖಂಡಿಸುತ್ತೇವೆ. ಸಮಯ ಬಿದ್ದರೆ ಇದನ್ನು ಉಗ್ರ ಹೋರಾಟವಾಗಿ ನಾವು ತಿರುಗಿಸಲು ತಯಾರಿದ್ದೇವೆ. ಈಗ ನಿಮ್ಮ ಮಕ್ಕಳೇ ಈ ಪರಿಸ್ಥಿತಿಯಲ್ಲಿದ್ದರೆ ನೀವು ಏನು ಮಾಡುತ್ತೀರಿ ವಿಚಾರ ಮಾಡಿ. ಒಂದು ಡಾಕ್ಟರು, ಒಂದು ಹೆಣ್ಣು ಮಗಳು ಈ ಥರ ಅಮಾನವೀಯ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಎಂದರೆ ಸ್ವಲ್ಪ ನಾವು ವಿಚಾರ ಮಾಡಬೇಕಾದ ವಿಷಯವಾಗಿದೆ. ನಮ್ಮ ಪ್ರೊಟೆಕ್ಷನ್ ಎಲ್ಲಿಯವರೆಗೂ ನಾವು ಸರಿಯಾಗುವುದಿಲ್ಲ, ಈ ಥರ ಕೃತ್ಯಗಳು ಮತ್ತೆ ಮತ್ತೆ ಆಗುತ್ತಾನೆ ಇರುತ್ತವೆ. ಈಗ ರೈತರುಗಳಿಗೆ ಒಳ್ಳೆಯ ಪ್ರೊಟೆಕ್ಷನ್ ಬೇಕೇ ಬೇಕು, ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಬೇಕೇ ಬೇಕು, ಇದರೆಲ್ಲ ಆಡಳಿತ ಪ್ರೊಟೆಕ್ಷನ್ ಬೇಕು. ಎಲ್ಲಿಯವರೆಗೂ ನಾವು ವೈದ್ಯರುಗಳು ಸೇವೆ ಸಲ್ಲಿಸುತ್ತಿದ್ದೇವೆ, ನಮ್ಮ ಪ್ರೊಟೆಕ್ಷನ್ ಸಿಗದೆ ಹೋದರೆ ನಿಮಗೂ ಒಳ್ಳೆಯ ಸೂಕ್ತ ಪ್ರೊಟೆಕ್ಷನ್ ಸಿಗೋದಿಲ್ಲ ಅಂತ ನಮ್ಮ ಹೇಳಿಕೆ. ಆದ್ದರಿಂದ ದಯವಿಟ್ಟು ವೈದ್ಯರುಗಳಿಗೆ ದುರ್ಲಕ್ಷ್ಯ ಮಾಡಬೇಡಿ. ನಾವೇನು ತುಂಬ ನಮ್ಮ ಆರೋಗ್ಯದ ಲಕ್ಷ್ಯ ವಹಿಸಿ ನಮ್ಮ ದುಡ್ಡನ್ನು ಇನ್ಕ್ರಿಮೆಂಟ್ ಮಾಡಿ ಅದು ಇದು ಏನು ಕೇಳಿಸುತ್ತಿಲ್ಲ. ಮಾಮೂಲಿ ಎಲ್ಲ ನಾಗರಿಕರಿಗೆ ಬೇಕಾದ ಒಂದು ಸೂಕ್ತ ಪ್ರೊಟೆಕ್ಷನ್ ಬೇಡುತ್ತಿದ್ದೇವೆ. ಅದನ್ನು ಕೊಡುವ ಹೊಣೆಗಾರಿಕೆ ನಿಮ್ಮದು, ನಿಮ್ಮ ಜವಾಬ್ದಾರಿ ಅದು. ನೀವು ಕೊಡಲೇಬೇಕು. ಎಲ್ಲಿವರೆಗೆ ನೀವು ನಮ್ಮ ಪ್ರೊಟೆಕ್ಷನ್ ಕೊಡುವುದಿಲ್ಲ, ಈ ಥರ ಕೃತ್ಯಗಳು ಮತ್ತೆ ಮತ್ತೆ ಆಗುತ್ತಾನೆ ಇರುತ್ತವೆ. ಇದು ಅಮಾನವೀಯ ಕೃತ್ಯ. ಈಗ ಯಾರಿಗೂ ಇದನ್ನು ನ್ಯೂಸಲ್ಲಿ ನೋಡಿದರೆ ಕಣ್ಣಲ್ಲಿ ನೀರು ಬರುವಂತಹ ಕೃತ್ಯ. ಇದನ್ನು ಮುಂದೆ ಆಗ್ಕೊಡಬೇಡಿ. ಇದೆಲ್ಲ ಜವಾಬ್ದಾರಿ ನಿಮ್ಮದು, ಇದರ ಹೊಣೆಗಾರಿಕೆ ನಿಮ್ಮದು. ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ. ಇದನ್ನು ನಾವೆಲ್ಲ ಚೆನ್ನಾಗಿ ಇದನ್ನು ಮರುಕಳಿಸದಂತೆ ಇದೆಲ್ಲ ಪ್ರೊಟೆಕ್ಷನ್ ಕೊಟ್ಟು ನಮ್ಮೆಲ್ಲರನ್ನು ಕಾಪಾಡಿ ಎಂದು ನಾವು ಎಲ್ಲ ಸರ್ಕಾರಕ್ಕೆ, ಆಡಳಿತ ವರ್ಗದವರಿಗೆ,